ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 25. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 269ನೇ ಪುಟ. ಶೀರ್ಷಿಕೆ: ಸುವಾರ್ತೆ ಸಾರಲ್ಪಡಲು ನಾವು ಉದಾರವಾಗಿ ನೀಡಬೇಕು. ಈ ದಿನದ ಸತ್ಯವೇದದ ವಾಕ್ಯ: ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಚನ. ಕತ್ತಲೆಯಲ್ಲಿರುವವರಿಗೆ ಮತ್ತು ತಪ್ಪು ಮಾಡುವವರಿಗೆ ಬೆಳಕು ಮತ್ತು ಸತ್ಯವನ್ನು ತಿಳಿಸಲು ಒಂದು ಗೌರವದ ಪಾತ್ರೆಯಾಗಿರಲು ನೀವು ದೇವರಿಂದ ಆರಿಸಲ್ಪಟ್ಟಿಲ್ಲವೇ? ಸತ್ಯವನ್ನು ಉಳಿಸುವ ಸಂದೇಶವು ನಿಮಗೆ ಬಂದಿದೆ ಮತ್ತು ನೀವು ಕ್ರಿಸ್ತನ ಆತ್ಮವನ್ನು ಸ್ವೀಕರಿಸಿದರೆ ಅಪಾಯದಲ್ಲಿರುವ ಆತ್ಮಗಳ ಮೇಲೆ ನೀವು ಪ್ರೀತಿಯನ್ನು ಹೊಂದಿರುತ್ತೀರಿ. ಮನುಷ್ಯರು ಲೌಕಿಕ ಲಾಭಕ್ಕಾಗಿ ಭೂಮಿ ಮತ್ತು ಸಮುದ್ರಗಳನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಅದರಿಂದ ತಮಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳಲು ಕಷ್ಟ, ನಷ್ಟ, ದುಃಖಗಳನ್ನು ಸಹಿಸಿಕೊಳ್ಳುತ್ತಾರೆ. ಆದರೂ ಪರಲೋಕದ ಆಕರ್ಷಣೆಗಳಿಂದ ದೂರವಿರುತ್ತಾರೆ ಮತ್ತು ಅವರು ನಿತ್ಯವಾದ ಸಿರಿಯನ್ನು ಪರಿಗಣಿಸುವುದೇ ಇಲ್ಲ. ತುಲನಾತ್ಮಕವಾಗಿ ಬಡತನದಲ್ಲಿರುವ ಮನುಷ್ಯರು ಸಾಮಾನ್ಯವಾಗಿ ದೇವರ ಕಾರ್ಯಗಳನ್ನು ಮುಂದುವರೆಸಲು ಹೆಚ್ಚಿನ ಪ್ರಯತ್ನಗಳನ್ನು, ಹೆಚ್ಚಿನ ಕೆಲಸವನ್ನು ಮಾಡುತ್ತಾರೆ. ಅವರಿಗಿರುವ ಸ್ವಲ್ಪವಾದುದರಲ್ಲೇ ಅವರು ಉದಾರಿಗಳಾಗಿರುತ್ತಾರೆ. ನಿರಂತರವಾದ ಉದಾರತ್ವದಿಂದ ಅವರು ತಮ್ಮ ಉದಾರತೆಯ ತುಡಿತವನ್ನು ಬಲಪಡಿಸಿಕೊಂಡಿರುತ್ತಾರೆ. ಅವರ ಖರ್ಚುಗಳು ಆದಾಯದಷ್ಟೇ ಆಗುತ್ತಿದ್ದರೂ ಲೌಕಿಕ ಸಂಪತ್ತಿನ ಬಗ್ಗೆ ಅವರ ಉತ್ಸಾಹವು ಬಲಗೊಳ್ಳುವ ಯಾವುದೇ ಕಾರಣವೂ ಯಾವುದೇ ವಿಷಯವೂ ಇರುವುದಿಲ್ಲ. ಆದರೆ ಅನೇಕರು ಲೌಕಿಕ ಸಂಪತ್ತನ್ನು ಕೂಡಿಸಿಡಲು ಪ್ರಾರಂಭಿಸಿದಾಗ ಅವರು ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಸಂಗ್ರಹಿಸಲು ಅಥವಾ ಹೊಂದಿಕೊಳ್ಳಲು ಎಷ್ಟು ಸಮಯ ಹಿಡಿಯುತ್ತದೆ ಎಂದು ಲೆಕ್ಕಾಚಾರ ಮಾಡಲು ಪ್ರಾರಂಭಿಸುತ್ತಾರೆ. ತಮಗಾಗಿಯೇ ದೊಡ್ಡ ಸಂಪತ್ತನ್ನು ಸಂಗ್ರಹಿಸುವ ಅವರ ಒತ್ತಡದಲ್ಲಿ ಅವರು ದೇವರ ಕಡೆಗೆ ತಿರುಗಲು, ದೇವರ ಪರಲೋಕದ ಸಿರಿಯನ್ನು ಹೊಂದಿಕೊಳ್ಳಲು ವಿಫಲರಾಗುತ್ತಾರೆ. ನೀವು ಯಾವುದೇ ವೃತ್ತಿಯನ್ನು ಮಾಡುತ್ತಿದ್ದರೂ ದೇವರನ್ನು ಮಹಿಮೆಪಡಿಸುವ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡುವುದು ನಿಮ್ಮ ಉದ್ದೇಶವಾಗಿರಬೇಕು. ನೀವು ಗಳಿಸುವ ಎಲ್ಲವನ್ನೂ ನೀವು ಪರಲೋಕದ ಬ್ಯಾಂಕಿನಲ್ಲಿ ಬಂಡವಾಳವಾಗಿ ಹೂಡಿಕೆ ಮಾಡಬೇಕು. ಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆಲ್ಲಲು ನಿಮ್ಮ ಸಾಧನಗಳು, ಸಮಯ, ಸಾಮರ್ಥ್ಯಗಳನ್ನು ವಿನಿಯೋಗಿಸುವುದು ನಿಮ್ಮ ಸಂತೋಷವಾಗಿರಬೇಕು. ಅಂಧಕಾರದಲ್ಲೇ ಕುಳಿತಿರುವವರಿಗೆ ಬೆಳಕನ್ನು ಕಳುಹಿಸುವುದು ನಿಮ್ಮ ಸಂತೋಷವಾಗಿರಬೇಕು. ಪರಲೋಕದ ಉಡುಗೊರೆಯಲ್ಲಿ ಪಾಲುಗಾರರಾಗಿರುವವರ ಪ್ರಯತ್ನಗಳು ಮತ್ತು ಕೊಡುಗೆಗಳ ಮೇಲೆ ಬೆಳಕು ಮತ್ತು ಸತ್ಯದ ಪ್ರಸರಣವು ಲೋಕದಲ್ಲಿ ಆಗುವುದು ಅವಲಂಬಿತವಾಗಿರುತ್ತದೆ. ಸತ್ಯದ ರಾಯಭಾರಿಗಳನ್ನಾಗಿ ದೇವರು ದೇವದೂತರನ್ನು ಮಾಡಬಹುದಿತ್ತು. ತನ್ನ ಸ್ವಂತ ಧ್ವನಿಯಲ್ಲೇ ಸೀನಾಯಿ ಬೆಟ್ಟದಲ್ಲಿ ಆಜ್ಞೆಗಳನ್ನು ಪ್ರಕಟಿಸಿದಂತೆ ದೇವರು ತನ್ನ ಚಿತ್ತವನ್ನು ಆತನೇ ಈಗಲೂ ತಿಳಿಸಬಹುದಿತ್ತು. ಆದರೆ ಆತನ ಅಪರಿಮಿತವಾದ ಪ್ರೀತಿ ಮತ್ತು ಜ್ಞಾನದಲ್ಲಿ ಮನುಷ್ಯರು ತನ್ನ ಕೆಲಸ ಮಾಡಲಿ ಎಂದು ತನ್ನ ಜೊತೆ ಸಹ ಕೆಲಸಗಾರರಾಗುವಂತೆ ಮಾನವರನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.